ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಫ್ರೆಂಡ್ಸ್. ಆಗ ಇನ್ನೂ ಹೆಚ್ಚಿನ ಕತೆಗಳನ್ನು ಮಾಡೋಕ್ಕೆ ನಮಗೂ ಪ್ರೋತ್ಸಾಹ ಸಿಗುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಕತೆ ಸ್ಟಾರ್ಟ್ ಮಾಡೋಣ. ಗಂಗಿ, ಮಗ, ಬನ್ನಿ, ನೀವೇ ಕೊಡ್ಬನ್ನಿ ದಕ್ಷಿಣೆ ಕೊಟ್ಬಿಟ್ಟು ಸ್ವಾಮಿಗಳ ಹತ್ರ ಇಬ್ಬರೂ ಆಶೀರ್ವಾದ ತಗೊಬನ್ನಿ. ಸರಿಯವ, ಆಯಿತು. ಏನಂಗೆ ನೋಡ್ತಾ ನಿಂತಿದ್ದೀರಾ? ಗಂಡ ಇರ್ತೀರಿ ಇಬ್ಬರು ಸೇರ್ಕೊಡಿ ಸ್ವಾಮಿಗಳೇ, ನಮ್ಗೆ ಆಗಸ್ಟ್ ಇಟ್ಟಿದ್ದೀವಿ, ಇನ್ನೂ ಕೊಡಬೇಕಾ ಏನು ನೋಡ್ಕೊಳ್ಳಿ ದುಡ್ಡನ್ನ. ದುಡ್ಗೋಸ್ಕರ ಆಸೆ ಪಡೋರಲ್ಲ ಅಮ್ಮ ಅವರು. ಇವಾಗ ನೀವು ಇಟ್ಕೊಟ್ಟಿದ್ದೀರಲ್ವಾ, ಸಾಕು ಬಿಡಿ ಅಷ್ಟೇ. ಹೌದು, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡಿ, ಸಾಕು. ಕೊಟ್ಟಾಯ್ತಲ್ವಾ, ಈಗ ಆಶೀರ್ವಾದ ತಗೊಳ್ಳಿ. ಸುಪುತ್ರ ಪ್ರಾಪ್ತಿರಸ್ತು, ಆಯುಷ್ ಆರೋಗ್ಯ ಪ್ರಾಪ್ತಿರಸ್ತು, ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು, ಎಲ್ಲ ಒಳ್ಳೆಯದಾಗಲಿ. ಸ್ವಾಮಿಗಳೇ, ತುಂಬ ಚೆನ್ನಾಗಿ ಪೂಜೆ ನೆರವೇರಿಸ್ಕೊಟ್ರಿ. ಎಷ್ಟು ನಿಮಗೆ ಧನ್ಯವಾದ ಹೇಳಿದ್ರು ಸಾಲೋದಿಲ್ಲ ಸ್ವಾಮಿಗಳೇ. ಧನ್ಯವಾದ ಎಲ್ಲ ಯಾಕಮ್ಮ, ಅದೇ ತಾನೇ ನಮ್ಮ ಕೆಲಸ. ಸರಿ ಆಯಿತು, ಇನ್ನೊಂದು ಪೂಜೆ ಐತೆ ನಮಗೆ, ಇನ್ನೊಂದು ಮನೇಲಿ ನಾವಿನ್ನ ಹೊರಡ್ತೀವಿ. ಸ್ವಾಮಿಗಳೇ, ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರಿ, ಧನ್ಯವಾದ. ಸರಿ ಸ್ವಾಮಿಗಳೇ, ಬೇರೆ ಪೂಜೆ ಬೇರೆ ಐತೆ ಅಂತೀರಾ, ಊಟ ಮಾಡ್ಕೊಂಡು ಹೋಗಿ ಅಂತಂದರೆ ಇರಲ್ಲ ಅಂತೀರಲ್ಲ. ಸರಿ ಆಯಿತು, ಹೋಗಿ ಬನ್ನಿ. ಮರಿಬೇಡಿ ಹೇಳಿರೋ ನಿಯಮಗಳೆಲ್ಲನೂ. ಇವಾಗ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಬನ್ನಿ. ಇನ್ನು ಒಂದೊತ್ತು ಊಟ ಮಾತ್ರ ತಿನ್ನಬೇಕು, 2 ಹೊತ್ತು ಫಲಹಾರ ಮಾತ್ರ ಸೇವಿಸಬೇಕು. ದೇವಸ್ಥಾನದಲ್ಲಿ ಹೇಳಿದ್ದೀವಲ್ವಾ, ಪ್ರದಕ್ಷಿಣೆ ಹಾಕಿ ಬರಬೇಕು. 9 ದಿನದ ಪೂಜೆ. ಇವತ್ತೇನೆ ತಾಂಬೂಲ ಕೊಟ್ಬಿಡಿ ಮುತ್ತೈದೆಯರಿಗೆ. ಇವಾಗ ರಾಹುಕಾಲ ಶುರುವಾಯಿತು, ಇವಾಗ ತಾಂಬೂಲ ಕೊಡೋದೇನು ಬೇಡ. ದೇವಸ್ಥಾನಕ್ಕೆ ಹೋಗಿ ಬಂದುಬಿಡಿ ನೀವು, ಸಂಜೆ ಮೇಲೆ ತಾಂಬೂಲ ಕೊಡಿಯೋರಂತೆ. ಸರಿ ಆಯಿತು ಸ್ವಾಮಿಗಳೇ, ಹಂಗೆ ಮಾಡ್ತೀವಿ. 9 ದಿನದ ಪೂಜೆ ಮುಗಿದ ಮೇಲೆ ಆಶ್ರಮದಲ್ಲಿ ಪೂಜೆ ಇರುತ್ತೆ, ಆ ಪೂಜೆಗೆ ಬರಬೇಕು. ನೀವು ಕರ್ಕೊಬನ್ನಿ ಗಂಗವ್ರನ್ನ. ಸರಿ ಆಯಿತು ಸ್ವಾಮಿಗಳೇ, ನೀವು ಹೇಳ್ದಂಗೆ ಆಗಲಿ, ಕರ್ಕೊಬರ್ತೀನಿ. ಸರಿ ಆಯಿತು ಸ್ವಾಮಿಗಳೇ, ನಡೀರಿ, ತಡ ಆಗುತ್ತೆ, ಇನ್ನು ಪೂಜೆಗೆ ಬೇರೆ ಹೋಗಬೇಕು. ಅಲ್ಲಿ ಸಾಮಾನು ಎಲ್ಲನೂ ಸಿದ್ಧಪಡಿಸ್ಕೋಬೇಕು ನಾನು. ಸರಿ ರಾಮು, ನಡಿ ಹೊರಡೋಣ. ಬರ್ತೀವಿ ಅಮ್ಮವ್ರೆ, ಬರ್ತೀವಿ ಗಂಗಮ್ಮ ಅವರೇ ಮತ್ತು ರಾಮಪ್ಪ ಅವರೇ. ಇನ್ನು ಯಾವುದೇ ಚಿಂತೆ ಇಲ್ಲ, ನಿಮ್ಮ ಮನೆಗೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಆದರೆ ನೀವು ಈ ವ್ರತದಲ್ಲಿ ಯಾವುದೇ ಲೋಪದೋಷ ಆಗದೆ 9 ದಿನವೂ ಸುಸೂತ್ರವಾಗಿ ನಡೆಯೋ ಥರ ನೋಡ್ಕೋಬೇಕು. ಯಾವುದೇ ತಪ್ಪುಗಳಾಗಬಾರ್ದು. ಆ ಥರ ನೋಡ್ಕೊಂಡು ಮಾಡ್ಕೊಂಡು ಹೋಗಿ, ಎಲ್ಲ ಒಳ್ಳೆಯದಾಗುತ್ತೆ. ಸರಿ ಬಾ ರಾಮು, ಹೊರಡೋಣ. ಮಗ, ನಾವು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮುಗಿಸ್ಕೊಂಡು ಬರ್ತೀವಿ. ಇಲ್ಲೇ ಇರು, ಮನೆ ತಗೋ ನೀನು. ಹೊಲ್ತಕ್ಕಿಲ್ತಕ್ಕೆ ಹೋಗ್ಬೇಡ, ಕದ ಹೊಚ್ಚಬಾರ್ದು. ನಾವು ಬಂದ್ಮೇಲೆ ಬೇಕಾದ್ರೆ ನೀವು ಹೊಲ್ತಕ್ಕೆ ಹೋಗಿ ಬರುವಂತೆ. ಜಾಸ್ತಿ ಹೊತ್ತೇನು ಹಾಕಲ್ಲ, ಇಲ್ಲೇ ಊರಲ್ಲೇ ಅದಲ್ಲ, ಆ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಬರ್ತಾಳೆ, ಕರ್ಕೊಂಡೋಗ್ಬಿಟ್ಟು ಬರ್ತೀನಿ ನಾನು. ಸರಿ ಆಯಿತು ಅವ್ವ, ನೀವು ಹೇಳ್ದಂಗೆ ಆಗಲಿ. ಹೊಲ್ತಕ್ಕೆ ಓಡ್ ಬರಲಿಲ್ಲ ಅಂದರೆ ಸಮಾಧಾನ ಇರೋಕ್ಕಲ್ಲ. ನೀವು ಬಂದಮೇಲೆ ಓಡ್ ಬರ್ತೀನಿ ಬಿಡಿ ನಾನು. ಹೋಗವ, ಪೂಜೆ ಸಾಮಾನು ತಗೊಬರೋಗು. ಹೋಗಿ ಪೂಜೆ ಮಾಡಿಸ್ಕೊಂಡು ಹಂಗೆ ಪ್ರದಕ್ಷಿಣೆ ಮುಗಿಸ್ಕೊಂಬರೋಕ್ಕಾಯ್ತದಂತೆ. ಇನ್ನು ಸಂಜೆ ಮೇಲೆ ತಾಂಬೂಲ ಕೊಡುವಂತೆ, ಎಲ್ಲನೂ ರೆಡಿ ಮಾಡೋಕ್ಕಾಯ್ತದಂತೆ ಬಂದು. ಸರಿ ಕಣವ, ಆಯಿತು, ನಡೀರಿ. ಆಚೆ ನಿಂತರಿ ತಗೊಂಬಂದೆ. ಸರಿ, ಹೊತ್ತು ಮಾಡಬೇಡ, ಬಿರ್ಬಿರ್ನೆ ಬಾ, ಹೋಗೋಣ, ಬೇಗ ಮುಗಿಸ್ಕೊ ಬಂದ್ಬಿಡವ. ಗಂಗಿ, ಎಷ್ಟೊತ್ತು ಮಾಡ್ತಾಯಿದ್ದೀವಿ? ಅಣ್ಕಾಯಿ ತಗೊಂಡು ಬೇಗ ಬಾ, ಹೋಗವ, ಹೊತ್ತಾಯ್ತದೆ. ಇಲ್ಲಾಂದರೆ ಅಲ್ಲಿಂದ ಬಂದು ಮುತ್ತೈದರನ್ನ ಕರೆದು ತಾಂಬೂಲ ಬೇರೆ ಕೊಡಬೇಕು. ದೇವಸ್ಥಾನದಲ್ಲಿ ಎಷ್ಟೊತ್ತಾದದು? ಬಂದೆ ಅವ, ಎಲ್ಲನೂ ಜೋಡಿಸ್ಕೊತಿದ್ದೆ, ಬಂದೆ. ನಡೀರಿ ಅವ, ಹೋಗೋಣ, ಹೊತ್ತಾಯ್ತದೆ. ಕೊಡು ಅಣ್ಕಾಯಿ, ನಾನು ಇಟ್ಕೊತೀನಿ. ಫಸ್ಟೇ ಬೆಳಗ್ಗೆಯಿಂದ ಹೊಟ್ಟೆಗೇನು ತಿಂದಿಲ್ಲ, ಸುಸ್ಕಿಸ್ತಾ ಆದದ್ದು. ಆಮೇಲೆ ಈ ಅಣ್ಕಾಯಿ ಏನು ಬಾರಾಗಿದ್ದವು ತಕವ. ಎಷ್ಟು ದಿನ ಉಪವಾಸ ವ್ರತ ಎಲ್ಲ ಮಾಡಿಲ್ಲ ನಾನು, ಇದೇನು ಹೊಸ್ತೆ ನನಗೆ. ನಡೀರಿ ಹೋಗೋಣ. ಯಾವ ದೇವಸ್ಥಾನಕ್ಕೆ ಹೋಗೋದವ? ಇಲ್ಲೇ ಹತ್ರದಲ್ಲೇ ಅದಲ್ಲ, ಲಕ್ಷ್ಮೀ ದೇವಿ ದೇವಸ್ಥಾನ, ಅಲ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಕಣವ. ಇನ್ನು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದರೆ ಹೊಸಿ ದೂರ ಇದ್ದದ, ಅಷ್ಟು ದೂರ ನಡೆಯೋಕ್ಕಾಗ್ತದೆ. ಹೊಟ್ಟೆಗೇನು ತಿಂದು ಇಲ್ಲ, ಏನೂ ಇಲ್ಲ. ನೀನು ಅವ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಏನೂ ಹೇಳಿಲ್ಲ ಅಲ್ವಾ? ಅವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರದಕ್ಷಿಣೆ ಹಾಕಬೇಕು ಅಂತ ಅಷ್ಟೇ ತಾನೇ ಹೇಳಿರೋದು. ಒಂದು ಸಂಕಲ್ಪ ಮಾಡಿಕೊಂಡು ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲೇ ದಿನ ಪ್ರದಕ್ಷಿಣೆ ಹಾಕಿದ್ರೆ ಆಯಿತು ತಗವ. ಹೇಳೋಕ್ಕಾಯ್ತದಂತೆ ಐನೂರಿಗೆ ಅಲ್ಲಿ. ಹ್ಞೂ ಕಣವ, ಹಂಗೆ ಮಾಡಬೇಕು. ಸರಿ ಆಯಿತು, ಗೊತ್ತಾಯ್ತದೆ, ನಡಿ, ಮಾತಾಡ್ತಾ ನಿಂತ್ಕೊಳ್ಳೋದು ಬೇಡ, ಓಡೋಣ. ಎಷ್ಟೇ ನಡೆದ್ರೂ ದಾರಿ ಸಾಕ್ತಾನೆ ಇಲ್ವಲ್ಲವ. ಇನ್ನೇನು ಬತ್ತುಕ ತಗೋ, ಇಲ್ಲೇ ದೇವಸ್ಥಾನ ಇರೋದು. ತಲುಪ್ತು ಕಣವ. ನಡಿಯವ, ಪೂಜೆ ಮಾಡಿಸ್ಕೊಡವ ಫಸ್ಟು, ಆಮೇಲೆ ಪ್ರದಕ್ಷಿಣೆ ಹಾಕ್ತೀನಂತೆ. ಮುಖನ್ ಮಗ, ನಡಿ, ಪೂಜೆ ಮಾಡಿಸ್ಬಿಟ್ಟು ಅಣ್ಕಾಯ ನನ್ನ ಕೈಲಿ ಕೊಡು, ನೀನು ಪ್ರದಕ್ಷಿಣೆ ಹಾಕ್ಬಿಡು ಬಾ, ಕೂತಿರ್ತೀನಿ ನಾನು. ನಿನ್ನ ಜೊತೆ ಬರೋಕ್ಕಾಗಲ್ಲ ಕಣವ, ನನಗೆ ವಯಸ್ಸಾಗೋದಲ್ವಾ, ಆಗೋದಿಲ್ಲ. ಇಷ್ಟು ದೂರ ನಡ್ಕೊ ಬಂದಿದ್ದಕ್ಕೆ ಸುಸ್ತಾಯ್ತಾ? ಅದಾಗಲಿ ನಿಂಗೆ ಸುಸ್ತಾಯ್ತಾ ಇಲ್ವೇ? ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಕುಡ್ದಿಲ್ಲ ನೀನು. ಪೂಜೆ ಮಾಡಿಸಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಒಂದು ಲೋಟ ಹಾಲು, ಒಂದು ಸ್ವಲ್ಪ ಹಣ್ಣು ತಿನ್ನೋಕೈತದ ಬಿಡವ. ನಮ್ಮ ಜೊತೆ ನೀವು ತಿಂದಿಲ್ಲ, ಅದಕ್ಕೆ ಮತ್ತೆ ಸುಸ್ತಾಯ್ತಾ ಇರೋದು. ಇಲ್ಲ ಕಣವ, ತಿಂದೆ ನಾನು, ನನಗೆ ಸುಳ್ಳು ಹೇಳಿರ ಗೊತ್ತಾಕಿವೆ ನನಗೆ. ಸರಿ ನಡ್ರಿ, ಪೂಜೆ ಮಾಡಿಸ್ಕೊಂಡು ಬೇಗ ಬೇರೆ ಪ್ರದಕ್ಷಿಣೆ ಮುಗಿಸ್ಬಿಟ್ಟು ಹೋಗೋಣ. ನಿಮಗೂ ಒಟ್ಟು ಹೊಟ್ಟೆಗೆ ಏನಾದ್ರು ಮಾಡ್ಕೊಡ್ತೀನಿ ನಾನೇ. ಸರಿ ಕಣ್ಮಗ, ಮಾಡಿಟ್ಟಿದ್ದೀವಲ್ಲ ಬೆಳಗ್ಗೆ, ಯಾರು ತಿಂದಿದ್ದಾರೋ ಅದನ್ನ ನೀವ್ಯಾರು ತಿಂದೆ ಹೋದರೆ ನಾನು ಹಿಂಗೆ ತಿನ್ನೋಣ ಅಂದ್ಬಿಟ್ಟು ನಾನು ತಿಂದಿಲ್ಲ. ಕತೆ ಮಾಡಿರೋದೇ ಮನೇಲೈತೆ. ನಡಿ, ಬಿರ್ನೆ ಪೂಜೆ ಮುಗಿಸ್ಕೊಂಡು ಪ್ರದಕ್ಷಿಣೆ ಮುಗಿಸ್ಕೊಂಡು ಹೋಗೋಣ. ಅವು ಐನೂರಿಗೆ ಸಂಕಲ್ಪ ಮಾಡ್ಕೊಳ್ಳೋಕೆ ಹೇಳಲೇ? ನಿಮಗೆ ಗೊತ್ತು ತಾನೇ ಸಂಕಲ್ಪ ಮಾಡ್ಕೊಳ್ಳೋದು. ನೀನೇ ಸಂಕಲ್ಪ ಮಾಡಿಕೊಂಡು ಮನಸ್ಸಲ್ಲಿ ಏನಿದೆ ಅದನ್ನು ಬೇಡ್ಕೊಂಡು ಸಂಕಲ್ಪ ಮಾಡ್ಕೊ, ಸಾಕು ಅಷ್ಟೇ. ಸಂಕಲ್ಪ ಮಾಡೋಕೆ ಹೇಳಿದ್ರೆ 500 ಬೇರೆ ದುಡ್ಡು ಕೊಡಬೇಕಾಯ್ತದೆ. ಎಲ್ಲಿಂದ ತಂದು ಅಷ್ಟೆಲ್ಲನೂ? ಸರಿ ಕಣವ, ಆಯಿತು, ನೀನು ಹೇಳ್ದಂಗೆ ಆಗಲಿ. ಪೂಜೆ ಮಾಡಿಸ್ಕೊಂಡು ಹೊರಡೋಣ ಪ್ರದಕ್ಷಿಣೆ ಹಾಕೋಕ್ಕೆ. ಹ್ಞೂ ಕಣೆ, ನಡಿ.
ಪೂಜೆ ಆಯ್ತಲ್ಲ ನಡೆಯವ, ಇವಾಗ ಪ್ರದಕ್ಷಿಣೆ ಹಾಕ್ಬಿಡು. ಮನೆಗೆ ಹೋಗ್ಬಿಟ್ಟು ನಾನು ಹೆಂಗಸ್ರನ್ನೆಲ್ಲ ಅರ್ಶಿನ ಕುಂಕುಮ ತಗೊಳಕ್ಕೆ ಕರ್ಬಿಟ್ಟು ಬರ್ತೀನಿ. ಹಂಗೆ ಕೊಡೋಕ್ಕಾಯ್ತದಂತೆ. ಹೊತ್ತಾದದು ನಡಿ, ಬೇಗ ಪ್ರದಕ್ಷಿಣೆ ಹಾಕಿ ನಡಿ. ಹ್ಞೂ ಕಣವ, ಸರಿ ಆಯಿತು ನಡೀರಿ. ಸರಿ ಕಣವ, ನಾನು ಇಲ್ಲೇ ಕೂತಿರ್ತೀನಿ, ಹೋಗು ನಿಮ್ಮ ಪ್ರದಕ್ಷಿಣೆ ಹಾಕ ಬರೋಗು. ಸರಿ ಕಣವ, ಆಯಿತು. ಸಂಕಲ್ಪ ಮಾಡ್ಕವ, ಸಂಕಲ್ಪ ಮಾಡ್ತೀನಿ ಅಂದಲ್ಲ. ಹ್ಞೂ ಕಣವ, ಮರ್ತೇ ಬಿಟ್ಟಿದ್ದೆ ಅದನ್ನ ನಾನು. ದೇವ್ರೇ ಕಾಪಾಡಪ್ಪ, ಬೇಗ ನಮ್ಮ ಮನೇಲಿ ತೊಟ್ಲು ತಗೋಂಗೆ ಮಾಡಪ್ಪ. ಎಲ್ಲನೂ ಒಳ್ಳೇದು ಮಾಡಿದ್ರೆ ನಿಮ್ಮ ಗುಡಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ, ಗಂಡ ಹೇಳ್ತೀರಿಬ್ರು ಬಂದು. ಸರಿ ಆಯಿತು, ಈಗ ಹೋಗಿ ಪ್ರದಕ್ಷಿಣೆ ಹಾಕೋಗವ. ಹ್ಞೂ ಕಣವ, ಆಯಿತು. ಪ್ರದಕ್ಷಿಣೆ ಹಾಕಿ ಬರೋದು ತಡ ಆಯ್ತದೆ, ನನಗೆ ಯಾಕೋ ಸುಸ್ತಾಯ್ತಾಯಿದೆ, ಹೊಟ್ಟೆಗೇನು ತಿಂದಿಲ್ವಲ್ಲ, ಅದಕ್ಕೆ ಕೆಳಗಡೆ ಕೂತ್ಕೋತೀನಿ ಸ್ವಲ್ಪ ಹೊತ್ತು ಬರೋಷ್ಟರಲ್ಲಿ. ದೇವ್ರೇ, ತಿರುಪತಿ ವೆಂಕಟರಮಣ ಸ್ವಾಮಿ, ಲಕ್ಷ್ಮೀ ದೇವಿ, ನಮ್ಮ ಗಂಗಾ ಉಂಗುವೆ, ರಾಮಪ್ಪಂಗು ಬೀರ್ನಿ ಮಗ ಆಗ್ಬಿಡ್ಲಿ ಕಣಪ್ಪ. ಎಲ್ಲದೂ ಒಳ್ಳೇದಾಗಲಿ, ಅವ್ರ ಜೀವನದಲ್ಲಿ ಕಷ್ಟ ಎಲ್ಲ ಕಳೆದು ಸುಖ ಕಾಣಲಿ ಕಣಪ್ಪ. ಗಂಡ ಹೆಡ್ತಿರಿಬ್ರು ಕರ್ಕೊಬಂದು ನಾನೇ ಪೂಜೆ ಮಾಡಿಸ್ತೀನಿ. ಎಲ್ಲನೂ ಒಳ್ಳೇದು ಮಾಡಪ್ಪ, ಅವರಿಗೆ ಅವ್ರ ಜೀವನದಲ್ಲಿ ಖುಷಿನೇ ಕಾಣ್ರು, ಖುಷಿ ಸಿಗಂಗೆ ಮಾಡಪ್ಪ. ಒಂದು ಮಗನಿಂದನೇ ಅವ್ರ ಜೀವನ ಬೆಳಗಬೇಕು, ಅವ್ರ ಖುಷಿ ಅನ್ನೋದು ಕಾಣಬೇಕು. ಎಲ್ಲನೂ ಒಳ್ಳೇದು ಮಾಡಪ್ಪ ನಮ್ಮಪ್ಪ. ಅವ ಆಯಿತು ಕಣವ, ಬನ್ನಿ ಹೋಗೋಣ ಮನೆಗೆ. ಸರಿ ಕಣವ, ಹಂಗಾದ್ರೆ ನಡಿ, ಆಯಿತು ಹೋಗೋಣ. ಗಂಗಿ, ನೀನು ಒಯ್ತಾ ಇರೋ ಅಟ್ಟಿತಕ್ಕೆ ಮತ್ತೆ ಅಟ್ಟಿಗೆ ಹೋಗಿ ನನಗೆ ಬರೋಕ್ಕಾಗಲ್ಲ ನಡ್ಕೊಂಡು. ನಾನು 5 ಜನ ಹೆಂಗಸ್ರನ್ನ ಇಲ್ಲೇ ಕರೆದ್ಬಿಟ್ಟು ಬಂದ್ಬಿಡ್ತೀನಿ. ನೀನು ಒಯ್ತಾ ಇರೋ ಅಟ್ಟಿತಕ್ಕೆ ನಾನು ಬರ್ತೀನಿ, ನಡಿಯವ. ಬೇಡ ಕಣ್ಮಗ, ನಾನು ಹೋಗಿ ಕರೆದ್ಬಿಟ್ಟು ಬರ್ತೀನಂತೆ. ಎಷ್ಟೊತ್ತು ಅಂತ ಕೂರಿಸ್ಕೊಂಡು ಅವ್ರನ್ನ ನೀನು ಹೋಗಿ ತಾಂಬೂಲವ ತಯಾರು ಮಾಡ್ಕೊ. ಅವ್ರು ಬಂದ ತಕ್ಷಣವೇ ಅರ್ಶಿನ ಕುಂಕುಮ ಕೊಟ್ಬಿಡು, ತಾಂಬೂಲ ಕೊಟ್ಬಿಟ್ರೆ ಹೋಯ್ತಾರೆ ಅವರು. ಸುಮ್ಮನೆ ಹೊತ್ತಾಯ್ತದೆ ಆಮೇಲೆ, ಅದಕ್ಕೆ ಇಲ್ಲಿಂದನೇ ಕರೆದ್ಬಿಟ್ಟು ಬರ್ತೀನಿ ನಾನು. ನಡಿ, ನೀನು ಹೋಗಿ ರೆಡಿ ಮಾಡ್ಕೊತಾ ಇರೋ ಅಷ್ಟರಲ್ಲಿ. ಸರಿ ಕಣವ, ಆಯಿತು. ಹೋಯ್ತೀನಿ ಅಟ್ಟಿತಕ್ಕೆ, ನೀವು ಕರೆದ್ಬಿಟ್ಟು ಬನ್ನಿ ಬಿರ್ನೆ. ಹೊಟ್ಟೆಗೆ ಏನಾದ್ರು ಫಸ್ಟು ತಿನ್ನಿವ್ರಂತೆ ಬಿರ್ನೆ, ಬನ್ನಿ. ಸರಿ ಕಣ್ಮಗ, ಹೋಗು ನೀನು, ಸರ ಹೋಗು. ಏನವ, ನಮ್ಮ ಅಟ್ಟಿದಾಗ ಬಂದ್ಬಿಟ್ಟಿದ್ದೀರಿ? ಏನು ಸಮಾಚಾರ, ಚೆನ್ನಾಗಿದ್ದೀರಾ? ಹ್ಞೂ ಕಣವ, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಯಾಕೂ ಇಲ್ಲ, ನಮ್ಮ ಗಂಗವ್ವ ವ್ರತ ಮಾಡ್ತಾಳೆ, ಅದಕ್ಕೆ ಅರ್ಶಿನ ಕುಂಕುಮ ಕೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಬನ್ನಿ, ಅರ್ಶಿನ ಕುಂಕುಮ ತಗೊಂಡು ಬರೆಯೋರಂತೆ. ಹೌದೇ, ಸರಿ ಆಯಿತು, ಬರ್ತೀವಿ ತಗೊಳ್ರವ. ಎಷ್ಟೊತ್ತಿಗೆ? ಇನ್ನೊಂದು ಅರ್ಧ ತಾಸು ಬಿಟ್ಕೊಂಡು ಬನ್ನಿ. ಎಲ್ಲರನ್ನೂ ಕರೆದ್ಬಿಟ್ಟು ಹೋಯ್ತೀನಲ್ಲ, ಎಲ್ಲನೂ ತಯಾರಿ ಮಾಡ್ಕೊತಾವಳೆ ಅವಳುವೆ. ಸರಿ ಕಣವ, ತಗೊಳ್ಳಿ, ಆಯಿತು, ಬರ್ತೀನಿ. ಸರಿ ಆಯಿತು, ನಾನು ಬೇರೆಯವ್ರ ಮನೆಗೆ ಹೋಗಿ ಕರೆದ್ಬಿಟ್ಟು ಬರ್ತೀನಿ ಕಣವ. ಸರಿ ಕಣವ, ಹೋಗಿ ಬನ್ನಿ, ಬರ್ತೀನಿ ತಗೊಳ್ಳಿ. ನಿಂಗವ, ಯಾರು? ನಾನು ಕಣವ. ಏನವ, ಅಟ್ಟಿ ತನಕ ಬಂದ್ಬಿಟ್ಟಿದ್ದೀರಾ? ಬನ್ನಿ ಒಳಿಕೆ, ಇಲ್ಲೇ ನಿಂತಿದ್ದೀರಲ್ಲ, ಏಕೆ? ಇಲ್ಲ ಕಣವ, ನಮ್ಮ ಗಂಗವ್ರ ಮನೆ ಪೂಜೆ ನಡೀತಾ ಇದೆ, ವ್ರತ ಮಾಡ್ತಾಳೆ, ಅದಕ್ಕೆ ಅರ್ಶಿನ ಕುಂಕುಮಕ್ಕೆ ಕರೆದ್ಬಿಟ್ಟು ಹೋಗೋಣ ಅಂತ ಬಂದೆ. ಅಟ್ಟಿತಕ್ಕೆ ಬರೋಕ್ಕೆ ಈಗ ಗೊತ್ತಾಯ್ತದೆ ಕಣವ, ಹೋಯ್ತೀನಿ. ಇನ್ನೊಂದು ಅರ್ಧ ತಾಸು ಬಿಟ್ಕೊಂಡು ಬಹು ಅರ್ಶಿನ ಕುಂಕುಮ ತಗೊಂಬರುವಂತೆ. ಸರಿ ಕಣವ, ಆಯಿತು, ಬರ್ತೀನಿ. ಮಂಗಳವ, ಏನು ಮಾಡ್ತಾಯಿದ್ದೀರಾ? ಮಂಗಳವ, ಯಾರೂ ಇಲ್ವೇ ಅಟ್ಟಿಲಿ? ಏನಿಂಗ ಅವರೇ, ಅಪರೂಪ ಆಗ್ಬಿಟ್ಟೈತೆ ಮನೆ ಹತ್ರ ಬರೋದು. ಏನು ಸಮಾಚಾರ, ಬಂದ್ಬಿಟ್ಟಿದ್ದೀರ ಅಪರೂಪವಾಗಿ? ಏನಿಲ್ಲ ಮಂಗಳವ, ನಮ್ಮ ಗಂಗವ್ರ ಮನೆ ಪೂಜೆ ಐತೆ, ಅದಕ್ಕೆ ಅರ್ಶಿನ ಕುಂಕುಮ ತಗೊಂಡೋಗಿವ್ರಿ, ಬನ್ನಿ ಅಂತ ಕರೆಯೋಣ ಅಂತ ಬಂದೆ. ಹೌದೇ, ಸರಿ ಆಯಿತು, ಬರ್ತೀನಿ ತಗೊಳ್ಳಿ. ಎಷ್ಟೊತ್ತಿಗೆ? ಇನ್ನೊಂದು ಅರ್ಧ ತಾಸು ಬಿಟ್ಕೊಂಡು ಬನ್ನವ. ಇನ್ನೊಂದು ಅರ್ಧ ತಾಸು ಬಿಟ್ಕೊಂಡು ಬನ್ನಿ. ಸರಿ ಆಯ್ತು, ತಗೊಳ್ಳಿ, ಬರ್ತೀನಿ. ಅರ್ಶಿನ ಕುಂಕುಮಕ್ಕೆ ಯಾರು ಬರೋಕ್ಕಿಲ್ಲ ಅಂದರೆ? ಸರಿ ಕಣವ, ಆಯಿತು. ಬನ್ನಿ ಒಳಿಗೆ, ನಡೀರಿ, ಕಾಪಿ ಇಡ್ತೀನಿ. ಇಲ್ಲ ಕಣವ, ಇನ್ನೂ ಒಂದು ಇಬ್ಬರನ್ನ ಕರಿಬೇಕು, ಕರೆದ್ಬಿಟ್ಟು ಒಯ್ತೀನಿ. ಬನ್ನಿ, ತಡ ಮಾಡಬೇಡಿ. ಇಲ್ಲ ಕತ್ ನಡೀರಿ, ಬರ್ತೀನಿ. ಏನೋರೇ, ಅಪರೂಪವಾಗಿ ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ರಾಧಮ್ಮ, ಅರ್ಶಿನ ಕುಂಕುಮ ಕರೆದ್ಬಿಟ್ಟು ಹೋಗೋಣ ಅಂತ ಬಂದಿದೆ. ನಮ್ಮ ಗಂಗವ್ರ ಮನೇಲಿ ಪೂಜೆ ಆಯ್ತೈತೆ, ಅದಕ್ಕೆ ಅರ್ಶಿನ ಕುಂಕುಮ ತಗೊಂಡು ತಾಂಬೂಲ ತಗೊಂಡು ಬರೋರಂತೆ, ಬನ್ನಿ. ಹೌದೇ, ಗಂಗವ್ರ ಮನೆ ಪೂಜೆ ನಡೀತಾ ಇದ್ದಿದೆ. ಸರಿ ಆಯಿತು, ಬರ್ತೀನಿ ತಗೊಳ್ಳಿ. ಎಷ್ಟೊತ್ತಿಗೆ ಬರಬೇಕು ಅವರೇ? ಇನ್ನೊಂದು ಅರ್ಧ ತಾಸು ಬಿಟ್ಕೊಂಡು ಬನ್ನಿ. ಸರಿ ಅವರೇ, ಬರ್ತೀನಿ ತಗೊಳ್ಳಿ. ನಡೀರಿ, ಟೀ ಯಾರು ಇಡ್ತೀನಿ, ಹಾಲಾರು ಕುಡೀರಿ, ಬನ್ನಿ. ಇಲ್ಲ ಕಣವ, ಗೊತ್ತಾಯ್ತದೆ, ಅರ್ಶಿನ ಕುಂಕುಮಕ್ಕೆ ಇನ್ನೊಂದು ಸ್ವಲ್ಪ ಹೆಂಗಸ್ರನ್ನ ಕರ್ಬಿಟ್ಟು ಬರ್ತೀನಿ ಕಣವ. ಮರ್ತ್ಬಿಟ್ಟಿಯಾ? ಬಾ, ಅರ್ಶಿನ ಕುಂಕುಮ ತಗೊಂಡು ಬರುವಂತೆ. ಇಲ್ಲ ತಗೊಳ್ಳಿ, ಮರ್ತ್ಕೊಳ್ಳೋಕ್ಕೆಲ್ಲ, ಬರ್ತೀನಿ. ಮಂಜುಳಮ್ಮವ್ರೆ, ಯಾರು? ನಾನು ಕಣ್ರಿ, ನಿಂಗಮ್ಮ. ಬನ್ನಿ ಒಳಿಕೆ, ಅಲ್ಲೇ ಯಾಕೆ ನಿಂತಿದ್ದೀರಾ? ಒಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ಮಂಜುಳಮ್ಮವ್ರೆ, ಬನ್ನಿ ಆಚೆಗೆ, ಒಳಗಡೆಗೆ ಬರೋಷ್ಟು ಸಮಯ ಇಲ್ಲ ಕತೆ ನನಗೆ. ಇದ್ಯಾಕೆ ನಿಂಗಮ್ಮ ಒಳಗೆ ಬರದೆ ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದಿ? ಏನೋ ಕೆಲಸ ಮಾಡ್ತಿದ್ನ ನಾನು, ಅದಕ್ಕೆ ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೆ, ಬೇಜಾರು ಮಾಡ್ಕೋಬೇಡ. ಅದಕ್ಕೆಲ್ಲ ಎಂಥ ಬೇಜಾರು ತಗೊಳ್ಳಿ. ಏನಿಲ್ಲ, ಒಳಗೆ ಬರೋಷ್ಟು ಸಮಯ ಇರಲಿಲ್ಲ, ಅದಕ್ಕೆ ಒಳಗೆ ಬರಲಿಲ್ಲ, ಇಲ್ಲಾಂದ್ರೆ ಒಳಗೆ ಬರ್ದಿರ್ತಿದ್ದೆ ನಾನು. ಸರಿ ಆಯಿತು, ಏನು ವಿಷಯ ಹೇಳಿ. ಏನಿಲ್ಲ ಮಂಗಳಮ್ಮವ್ರೆ, ನಮ್ಮ ಗಂಗವ್ರ ಮನೇಲಿ ಪೂಜೆ ಐತೆ, ಅದಕ್ಕೆ ಅರ್ಶಿನ ಕುಂಕುಮ ತಗೊಂಡೋಗಿರಿ, ಬನ್ನಿ ಅಂತ ಕರೆಯೋಣ ಅಂತ ಬಂದೆ. ಹೌದೇ, ಗಂಗವ್ರ ಮನೆ ಏನು ಪೂಜೆ ಮಾಡ್ತಾಯಿದ್ದರು? ಎಲ್ಲ ನಿಮ್ಗೆ ಗೊತ್ತಿರೋದೆ ತಾನೇ, ನಿಮ್ಗೆ ಗೊತ್ತಿಲ್ದಿರೋದು ಏನಿದ್ದು? ತುಂಬ ವರ್ಷ ಆಯಿತು ಅವ್ರ ಮದುವೆಯಾಗಿ, ಇನ್ನೂ ಮಕ್ಕಳಾಗಿಲ್ಲ ಅಲ್ವ ಅವ್ರಿಗೆ, ಅದಕ್ಕೆ ಒಂದು ಪೂಜೆ ಮಾಡ್ತಾವ್ರೆ ಮನೇಲಿ. ವ್ರತನೂ ಕೂಡ ಮಾಡ್ತಾವಳೆ ನಮ್ಮ ಗಂಗವ್ವ, ಅದಕ್ಕೆ ಅರ್ಶಿನ ಕುಂಕುಮಕ್ಕೆ ಕರೆದ್ಬಿಟ್ಟು ಹೋಗೋಣ ಅಂತ ಬಂದಿದ್ದು. ಸರಿ, ಒಳ್ಳೇದಾಗಲಿ ತಗೊಳ್ಳಿ, ಆಯಿತು, ಬರ್ತೀನಿ ತಗೊಳ್ಳಿ. ಬನ್ನಿ ಒಳಗಡಿಕೆ, ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀರಲ್ಲ ನೀವು.
ಅದನ್ನೇ ತಾನೇ ಹೇಳ್ತಿರೋದು ನಾನು ನಿಮಗೆ. ಸಮಯ ಇಲ್ಲ. ಹೋಗಿ ನಾನು ಒಂಚೂರ ತಾಂಬೂಲ ಕೊಡೋಕ್ಕೆಲ್ಲ ರೆಡಿ ಮಾಡಿಕೊಡ್ಬೇಕು ಗಂಗವ್ವಂಗೆ. ಅದಕ್ಕೆ ಬಿರ್ನೆ ಕರೆದ್ಬಿಟ್ಟು ಹೋಗೋಣ ಅಂತ ಬಂದೆ. ಒಳಗೆ ಬರೋಕ್ಕೆ ಸಮಯ ಎಲ್ಲ ಕಂಡುಬಿಡಿ. ಇನ್ನೊಂದು ಸತಿ ಬರ್ತೀನಿ. ಬಂದ್ಬಿಡಿ, ಮರ್ತ್ಕೋಬೇಡಿ. ಬಿರ್ನೆ ಬನ್ನಿ. ಸರಿ ಆಯ್ತು, ತಗೊಳ್ಳಿ, ಬರ್ತೀನಿ. ಗಂಗಿ ಗಂಗಿ, ಏನು ಮಾಡ್ತಾಯಿದ್ದಿ? ಇನ್ನೂ ಏನು ತಯಾರಿನೇ ಮಾಡ್ಕೊಂಡೆ ಇಲ್ಲ ನೀನು? ತಂಬೂಲ ಎಲ್ಲನೂ ತೆಗೆದಿಡೋದಲ್ವಾ? ಅದನ್ನೇ ಮಾಡ್ತಾಯಿದ್ದೀನಿ ಕಣವ. ಎಲ್ಲನೂ ತಯಾರಿ ಮಾಡಿದ್ದೀನಿ. ತಂದು ಅಲ್ಲಿ ದೇವ್ರ ತಗ ಇಟ್ಕೋಬೇಕು ಎಲ್ಲನೂ. ಬರಲೇ ನಾನೂ? ಬೇಡ ಕಂದ್ಬಿಡವು. ಎಲ್ಲನೂ ತಯಾರಿ ಮಾಡಿದ್ದೀನಿ, ತಗೊಬಂದಿಡ್ತೀನಂತೆ. ಸರಿ ಬಾ, ಬಿರ್ನೆ ತಗೊಬಂದಿಡವ. ಹೊತ್ತಾಯ್ತದೆ ನೋಡವ. ಸರಿಯಾಗಿ ಮಾಡಿದ್ದೀನ? ಆಯ್ತು, ತಾಂಬೂಲವ ತಯಾರು ಮಾಡಿದ್ದೀನಿ. ಸಾಕಲ್ವೇ? ನೋಡಿ ಎಲ್ಲ ಸರಿಯಾಗಿದ್ದು ಇಲ್ವೋ ಅಂತ. ಎಲ್ಲ ಸರಿಯಾಗಿ ಐತೆ ಕಂತ ತಗೊಂಬೋಗ. ಹೊತ್ತಾಯ್ತಲ್ಲವ, ಯಾರು ಇನ್ನೂ ಬರಲೇ ಇಲ್ವಲ್ಲವ? ಇವಾಗ ಕಾದು ಬಂದಿದ್ದೀನಲ್ವ, ಬತ್ತರ ತಗೋ. ಸರಿ ಆಯಿತು, ಅವ್ರು ಬರ್ತಾರಂತೆ. ನಡೀರಿ, ನೀವೇನಾದ್ರು ಹೊಟ್ಟೆಗೆ ತಿನ್ನಡೀರಿ, ಹಾಕೊಡ್ತೀನಿ ಬನ್ನಿ. ಸರಿ ನಡಿ, ನೀನು ಹೊಟ್ಟೆಗೇನಾರು ತಿನ್ನುವಂತೆ. ಹಣ್ಣು ಹಂಪ್ಲುವೆ. ಮಗ ಎಲ್ಲೋದ? ಅವರು ಹೊಲ್ ತಗೊಬಿಡ್ಬತ್ತೀನಿ ಅಂತ ಹೋದ್ರು ಕಣವ. ಅವ್ರಿಗೆ ದಿನದಲ್ಲಿ ಒಂದು ಸತಿನಾದರೂ ಹೊಲ್ ತಗೊಬಿಟ್ಟು ಬರಲಿಲ್ಲ ಅಂದರೆ ಮನ್ಸಿಗೆ ಸಮಾಧಾನ ಇರೋಕ್ಕಲ್ಲ. ಅದಕ್ಕೆ ಬಿರ್ನೆ ಓಡ್ಬತ್ತೀನಿ ಅಂತ ಹೋದ್ರು ಹೊಲ್ತಕ್ಕೆ. ಸರಿ ಆಯಿತು ತಗೋ. ನಡಿ, ನೀನು ಒಂಚೂರು ಹಾಲು ಹಣ್ಣು ತಿನ್ನುವಂತೆ. ಹಾಗೆ ನಡಿ, ನಂಗೆ ಒಂಚೂರು ಹೊಟ್ಟೆಗೆ ಹಾಕೊಡು. ಆಯ್ತಲ್ಲ, ನಂಗೆ ಹೊಟ್ಟೆ ಸಿಗ್ತಾ ಅದೇ ಸುಸ್ತಾಯ್ತಾ ಅದೇ. ಸರಿ ಕಣವ, ಆಯಿತು. ಬನ್ನಿ, ನಡೀರಿ, ಹಾಕೊಟ್ಟನು.